ನಮಸ್ಕಾರ ವೀಕ್ಷಕರೇ. ನಾಳೆ ಬೆಳಗಾದ್ರೆ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ವೋಟಿಂಗ್ ನಡೀತಾ ಇದೆ. ಈ ಹೊತ್ತಲ್ಲಿ ತೃಣಮೂಲ ಕಾಂಗ್ರೆಸ್ ಆಂತರಿಕ ವಲಯದಿಂದ ಸ್ಫೋಟಕ ವಿಚಾರಗಳು ಬಂದಿವೆ. ಮಮತಾ ಬ್ಯಾನರ್ಜಿಯ ಮಾಜಿ ರಾಜಕೀಯ ಸಲಹೆಗಾರ ಈ ಬಾರಿ ರಿಸಲ್ಟ್ ಹೀಗೆ ಆಗ್ಬೋದು ಅಂತ ಹೇಳಿ ಅದಕ್ಕೆ ಸೂಕ್ತ ಕಾರಣಗಳನ್ನ ಕೂಡ ನೀಡಿದ್ದಾರೆ. ಈ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಮಮತಾ ಬ್ಯಾನರ್ಜಿ ಪಕ್ಷ ಈ ಬಾರಿ ವಿಪಕ್ಷದಲ್ಲಿ ಕೂರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಇದನ್ನ ದಾಟಿ ಬೇರೆ ರೀತಿಯ ರಿಸಲ್ಟ್ ಬರಬೇಕು ಅಂದ್ರೆ ಅದು ಪ್ಯೂರ್ ಮ್ಯಾಜಿಕ್ ಅಲ್ಲದೆ ಬೇರೆ ಮಾರ್ಗವೇ ಇಲ್ಲ ಅನ್ನೋ ರೀತಿಯ ಚರ್ಚೆಗಳು ಶುರುವಾಗಿದೆ. ಇನ್ನೊಂದು ಕಡೆ ಪಾಸಿಟಿವ್ ಹಿಂಟ್ಗಳು ಸಿಗ್ತಾ ಇದ್ರು ಮೈ ಮರೆಯದೆ ಅಮಿತ್ ಶಾ ಮತ್ತೊಂದು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈಗ ಸಿಕ್ಕಿರೋ ಹಿಂಟ್ ನಿಜವೇ ಆದ್ರೆ ಮೊದಲ ಹಂತದ ವೋಟಿಂಗ್ ನಲ್ಲೇ ಬಿಜೆಪಿ ಸಿಕ್ಸರ್ ಬಾರಿಸೋದು ಪಕ್ಕ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ 3-4 ತಿಂಗಳಿಂದ ನಡೀತಾ ಇರೋ ಈ ಎಲೆಕ್ಷನ್ ಸಂಬಂಧಿತ ಬೆಳವಣಿಗೆಗಳಿಗೆ ತಾರ್ಕಿಕ ಅಂತ್ಯ ಬೀಳೋದು ಮೇ 4ನೇ ತಾರೀಕು. ಅಲ್ಲಿಯ ತನಕ ಯಾವುದೇ ಹಿಂಟ್ ಸಿಕ್ಕಿದ್ರು, ಬದಲಾವಣೆಯ ಸಿಗ್ನಲ್ ಸಿಕ್ಕಿದ್ರು ಅದು ಕುತೂಹಲವನ್ನ ಹೆಚ್ಚಿಸುತ್ತೆ ವಿನಃ ಅದರ ಮೇಲೆ ತೀರಾ ನಂಬಿಕೆ ಇರಿಸೋದು ಸೂಕ್ತವಲ್ಲ ಅನ್ನೋದಕ್ಕೆ ಸಾಕಷ್ಟು ಚುನಾವಣೆಗಳು ಉದಾಹರಣೆಯಾಗಿವೆ. ಇಷ್ಟಾದ್ರೂ ಕೆಲವೊಂದು ವಿಚಾರಗಳು ಕೆಲವರ ಕಡೆಯಿಂದ ಬಂದಾಗ ಅದು ಗಂಭೀರತೆಯನ್ನ ಪಡೆಯುತ್ತವೆ ಹಾಗೂ ನಿರೀಕ್ಷೆಗಳನ್ನ ಹೆಚ್ಚಿಸ್ತಾ ಹೋಗುತ್ತೆ. ಈಗ ಆಗಿರೋದು ಕೂಡ ಅದೇ. ಬಂಗಾಳದ ಬಗ್ಗೆ ಬಿಜೆಪಿಯನ್ನ ಕೇಳಿದ್ರೆ ನಾವೇ ಗೆಲ್ಲೋದು ಅಂತಿದ್ದಾರೆ. ಟಿಎಂಸಿ ನಾಯಕರು ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಟಿಎಂಸಿಯ ಕಟ್ಟಾಳು, ಅದರಲ್ಲೂ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ರಾಜಕೀಯ ಸಲಹೆಗಾರ ಹೇಳಿರೋದು ಮಾತ್ರ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲಬಹುದು ಅಂತ. ಇದು ಈಗ ಅಚ್ಚರಿಯ ಜೊತೆಗೆ ಟಿಎಂಸಿಗೆ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಬಹುದು ಅನ್ನೋ ಆತಂಕ ಟಿಎಂಸಿ ಆಂತರಿಕ ವಲಯದಲ್ಲಿ ಇದೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಮಾಧ್ಯಮವೊಂದರ ಡಿಬೇಟ್ ಕಾರ್ಯಕ್ರಮದ ವೇಳೆ ಟಿಎಂಸಿ ನಾಯಕ ಹಾಗೂ ಮಮತಾ ಬ್ಯಾನರ್ಜಿಯ ಮಾಜಿ ರಾಜಕೀಯ ಸಲಹೆಗಾರ ಜಯಂತ್ ಘೋಷಾಲ್ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಸೂಕ್ತ ಕಾರಣವನ್ನ ಕೂಡ ಅವರೇ ಹೇಳ್ತಾ ಇದ್ದಾರೆ. ಸದ್ಯದ ವಾತಾವರಣದಲ್ಲಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇರೋದು ಕ್ಲಿಯರ್ ಆಗ್ತಾ ಇದೆ. ಇದು ಸೈಲೆಂಟ್ ಆಗಿ ಟಿಎಂಸಿಗೆ ಹೊಡೆತ ಕೊಡಬಹುದು. ಸುಮಾರು 2-3% ಜನರ ವೋಟ್ ಸ್ವಿಂಗ್ ಆಗ್ಬಹುದು. ಇಷ್ಟು ಪ್ರಮಾಣದ ಮತಗಳು ಬಿಜೆಪಿ ಕಡೆಗೆ ಹೋಯ್ತು ಅಂದ್ರೆ ನೆಕ್ ಟು ನೆಕ್ ಫೈಟ್ ನಲ್ಲಿ ಬಿಜೆಪಿ ಮುಂದೆ ಹೋಗಿ ನಿಲ್ಲೋ ಸಾಧ್ಯತೆ ಇದೆ. ಅರ್ಥಾತ್ ಈ ಬಾರಿ ಬಿಜೆಪಿ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯವನ್ನ ಜಯಂತ್ ಘೋಷಾಲ್ ಹೊರಡಿಸಿದ್ದಾರೆ. ಇದು ಈಗ ಬಂಗಾಳದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದಹಾಗೆ 294 ಕ್ಷೇತ್ರಗಳ ಪೈಕಿ 200ರ ಹತ್ತಿರ ಇದ್ದ ಟಿಎಂಸಿ ಸೋಲೋ ಮಟ್ಟಕ್ಕೆ ಇಳಿಕೆ ಕಾಣುತ್ತೆ ಅಂದ್ರೆ ಅದಕ್ಕೆ ಇದೊಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಅದು ನಕಲಿ ವೋಟ್ಗಳನ್ನ ಡಿಲೀಟ್ ಮಾಡಿರೋದು. ಇದನ್ನು ಕೂಡ ಟಿಎಂಸಿ ನಾಯಕ ಹೇಳಿದ್ದಾರೆ. ಮೊದಲೇ ಆಡಳಿತ ವಿರೋಧಿ ಅಲೆ ಇತ್ತು, ಅದರ ಮಧ್ಯೆ ನಕಲಿ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ. ಕೇವಲ ಮೃತಪಟ್ಟವರು, ಡಬಲ್ ವೋಟ್ ಇದ್ದವರು ಮಾತ್ರವಲ್ಲದೆ ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬಂದವರ ವೋಟ್ಗಳನ್ನು ಕೂಡ ಡಿಲೀಟ್ ಮಾಡಲಾಗಿದೆ. ಸರಿಯಾದ ದಾಖಲೆ ಕೊಡದೇ ಇದ್ರೆ ವೋಟಿಂಗ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ಆಡಳಿತ ವಿರೋಧಿ ಅಲೆಯಿಂದ 3% ವೋಟ್ ಸ್ವಿಂಗ್ ಆಗೋ ಲಕ್ಷಣ ಇರುವಾಗ ಅದನ್ನ ಸರಿದೂಗಿಸೋದಕ್ಕೆ ಇರೋದು ಒಂದೇ ಮಾರ್ಗ, ಅದು ಅಕ್ರಮ ವಲಸಿಗರಿಂದ ವೋಟಿಂಗ್ ನಡೆದ್ರೆ ಮಾತ್ರ ಟಿಎಂಸಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಎಸ್ಐಆರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕಿ ವೋಟ್ ರಿಕವರಿಗೆ ಯತ್ನಿಸ್ತಾ ಇರೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಇದೇ ಡಿಬೇಟ್ ಕಾರ್ಯಕ್ರಮದಲ್ಲಿ ಸುಮಾರು 10 ಜಿಲ್ಲೆಗಳ ಅಂಕಿ ಅಂಶಗಳನ್ನ ತೋರಿಸಲಾಗುತ್ತೆ. ಅದು ಈ ಹಿಂದೆ ಟಿಎಂಸಿ ಅತ್ಯಂತ ಕಡಿಮೆ ಅಂತರದಲ್ಲಿ ಗೆದ್ದ ಜಿಲ್ಲೆಗಳು ಹಾಗೂ ಅಲ್ಲಿ ಎಸ್ಐಆರ್ ಬಳಿಕ ಡಿಲೀಟ್ ಆಗಿರೋ ವೋಟ್ಗಳ ಲೆಕ್ಕ. ಬಹುತೇಕ ಜಿಲ್ಲೆಗಳಲ್ಲಿ ಟಿಎಂಸಿ ಗೆದ್ದಿರೋ ಅಂತರಕ್ಕಿಂತ ಹೆಚ್ಚಾಗಿ ವೋಟ್ಗಳು ಡಿಲೀಟ್ ಆಗಿವೆ. ಒಂದು ಜಿಲ್ಲೆಯಲ್ಲಿ ಸರಾಸರಿ 5 ಕ್ಷೇತ್ರ ಅಂತ ಲೆಕ್ಕ ಹಾಕಿಕೊಂಡ್ರು 10 ಜಿಲ್ಲೆಗಳು ಅಂದ್ರೆ ಸುಮಾರು 50 ಕ್ಷೇತ್ರದಲ್ಲಿ ಇದರ ಎಫೆಕ್ಟ್ ಕಾಣುತ್ತೆ. ಕೇವಲ ವೋಟ್ ಡಿಲೀಷನ್ ಮಾತ್ರವಲ್ಲದೆ ಕಳೆದ ಸಲಕ್ಕಿಂತ ಈ ಸಲ ಆಡಳಿತ ವಿರೋಧಿ ಅಲೆ ಹೆಚ್ಚಳ ಹಾಗೂ ವೋಟ್ ಸ್ಪ್ಲಿಟ್ ಎಲ್ಲವನ್ನೂ ಸೇರಿ 50 ಕ್ಷೇತ್ರಗಳಲ್ಲಿ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಖಂಡಿತ ಈ ಬಾರಿ ರೆಜಿಮ್ ಚೇಂಜ್ ಅನ್ನ ನಿರೀಕ್ಷೆ ಮಾಡಬಹುದು ಎನಿಸ್ಕೊಳ್ತಾ ಇದೆ. ಆದ್ರೆ ಇನ್ನೊಂದು ಮಾಹಿತಿ ಪ್ರಕಾರ ಎಸ್ಐಆರ್ ಎಫೆಕ್ಟ್ ಕೇವಲ 50 ಸೀಟ್ಗಳ ಮೇಲೆ ಮಾತ್ರ ಅಲ್ಲ, ಬರೋಬ್ಬರಿ ಸುಮಾರು 154 ಕ್ಷೇತ್ರಗಳಲ್ಲಿ ಆಗಬಹುದು ಅನ್ನೋ ಟಾಕ್ ಕೂಡ ಇದೆ. ಏನೋ ಇದರ ಜೊತೆಗೆ ಇನ್ನೂ ಒಂದಷ್ಟು ಫ್ಯಾಕ್ಟ್ಗಳು ಬಿಜೆಪಿ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರೋದು ಈ ಬಾರಿ ಎಲೆಕ್ಷನ್ ಕಮಿಷನ್ ಸೆಕ್ಯೂರಿಟಿಯನ್ನ ಬೂಸ್ಟ್ ಮಾಡಿರೋದು. 2400ಕ್ಕೂ ಅಧಿಕ ಸಿಎಪಿಎಫ್ ಕಂಪನಿಗಳು ಫೀಲ್ಡ್ಗೆ ಇಳಿದಿರೋದು ದುಷ್ಕರ್ಮಿಗಳಿಗೆ ಭಯ ಹುಟ್ಟಿಸಿದೆ ಹಾಗೂ ಬಂಗಾಳದ ಜನತೆಗೆ ಧೈರ್ಯ ತಂದಿದೆ. ಅದರಲ್ಲೂ ಕಳೆದ 2 ದಿನಗಳಲ್ಲಿ ಈ ಹಿಂದಿನ ಎಲೆಕ್ಷನ್ ಟೈಮ್ ನಲ್ಲಿ ಗಲಭೆ ಎಬ್ಬಿಸಿರೋ ಕೇಸ್ ಹೊತ್ತ ಸುಮಾರು 1000ಕ್ಕೂ ಅಧಿಕ ಜನರನ್ನ ಆಲ್ರೆಡಿ ಭದ್ರತಾ ಪಡೆಗಳು ವಶಕ್ಕೆ ಪಡೆದಿವೆ. ಇನ್ನೂ ಕೂಡ ಇಂಥವರಿಗಾಗಿ ಹುಡುಕಾಟವನ್ನ ಮುಂದುವರಿಸಲಾಗಿದೆ. ವೋಟಿಂಗ್ ನ ಹೇಗೆಲ್ಲ ಸೆಕ್ಯೂರಿಟಿ ಇರುತ್ತೆ ಅನ್ನೋದನ್ನ ಈ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀವಿ. ಇದು ನಿಜಕ್ಕೂ ಇಂಪ್ಯಾಕ್ಟ್ ಮಾಡಬಹುದು ಎನ್ನಿಸ್ಕೊಳ್ತಾ ಇದೆ.
ದುಷ್ಕರ್ಮಿಗಳ ಭಯಕ್ಕೆ ಮನೆಯಲ್ಲಿ ಕೂರ್ತಾ ಇದ್ದವರೆಲ್ಲ ಈ ಬಾರಿ ಬೂತ್ಗೆ ಬಂದು ವೋಟ್ ಹಾಕಿದ್ರೆ ಅದು ಗೇಮ್ ಚೇಂಜರ್ ಆಗೋದ್ರಲ್ಲಿ ಅಚ್ಚರಿಯೇ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಒಂದು ಕಡೆ ಮಮತಾ ಆಪ್ತನಿಂದ ಸಿಗ್ನಲ್ ಸಿಕ್ಕಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಆಂತರಿಕ ಸರ್ವೆ ಪ್ರಕಾರ ಮೊದಲ ಹಂತದ ಕ್ಷೇತ್ರಗಳಲ್ಲೇ ಬಿಜೆಪಿ 100ರ ಗಡಿ ದಾಟುತ್ತೆ ಅನ್ನೋ ವಿಚಾರ ಬಂದಿರೋದು ದೊಡ್ಡ ಸಂಚಲನವನ್ನ ಮೂಡಿಸ್ತಾ ಇದೆ. ನಾಳೆ ಅಂದ್ರೆ ಏಪ್ರಿಲ್ 23ರ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಈ ಪೈಕಿ ಬಿಜೆಪಿ ಸುಮಾರು 102 ಸೀಟ್ ಗೆಲ್ಲಬಹುದು ಅನ್ನೋ ಸಿಗ್ನಲ್ ಸಿಕ್ಕಿದೆ. ಇದು ನಿಜವೇ ಆಗಿದ್ರೆ ಬಂಗಾಳದ ಇತಿಹಾಸದಲ್ಲಿ ಬಿಜೆಪಿ ಮಾಡ್ತಾ ಇರೋ ಅತಿ ದೊಡ್ಡ ದಾಖಲೆ ಎನಿಸ್ಕೊಳ್ಳುತ್ತೆ. ಕಂಪ್ಲೀಟ್ ರಿಸಲ್ಟ್ ನಲ್ಲೇ ಇದುವರೆಗೂ ಬಿಜೆಪಿ 100ರ ಗಡಿಯನ್ನ ದಾಟಿಲ್ಲ. ಅಂತದ್ರಲ್ಲಿ ಮೊದಲ ಹಂತದಲ್ಲೇ 100 ಕ್ರಾಸ್ ಅನ್ನೋದನ್ನ ನಂಬುವುದಕ್ಕೆ ಅಸಾಧ್ಯ ಅನ್ನಿಸೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಆದ್ರೆ ಇಷ್ಟೊತ್ತು ಹೇಳಿರೋ ಕಾರಣಗಳು ಹಾಗೂ ಸದ್ಯದ ಚಿತ್ರಣವನ್ನ ನೋಡಿದ್ರೆ ಸಾಧ್ಯವಿದೆ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು. ಇನ್ನೊಂದು ದಿಕ್ಕಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಮತಾಗೆ ಹಿನ್ನಡೆ ಆಯ್ತು ಅಂದ್ರೆ ಅಂತಿಮ ರಿಸಲ್ಟ್ ನಲ್ಲಿ ಕಳೆದ 3 ಅವಧಿಯ ವರ್ಚಸ್ಸೆಲ್ಲ ಪಾತಾಳಕ್ಕೆ ಬಿದ್ದಂತಾಗುತ್ತೆ. ಇನ್ನೊಂದೆಡೆ ಎಲೆಕ್ಷನ್ ಹಿಂದಿನ ದಿನವೂ ಅಮಿತ್ ಶಾ ರಣತಂತ್ರ ಮುಂದುವರೆದಿದೆ. ಮೊದಲ ಹಂತದ ವೋಟಿಂಗ್ ನಡೆಯುವ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದ್ದಂತೆ ಮುಂದಿನ ಹಂತಕ್ಕೆ ರೆಡಿ ಆಗ್ತಾ ಇರೋ ಅಮಿತ್ ಶಾ ಪ್ರಮುಖರನ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಯಾವ ರೀತಿ ಪ್ರಚಾರವನ್ನ ನಡೆಸಬೇಕು, ಗ್ರೌಂಡ್ ಲೆವೆಲ್ ನಲ್ಲಿ ಹೇಗೆ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಸದ್ಯ ಅಲ್ಲಿನ ವಾತಾವರಣದ ಕುರಿತಂತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಸಿಕ್ಕಿರೋ ಹಿಂಟ್ ನಂತೆಯೇ ಮೊದಲ ಹಂತದಲ್ಲೇ ಬಿಜೆಪಿ 100ರ ಗಡಿ ದಾಟ್ತು ಅಂದ್ರೆ ಎರಡನೇ ಹಂತದಲ್ಲಿ ನಿರ್ದಿಷ್ಟವಾಗಿ 50 ಸೀಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೂ ಈ ಬಾರಿ ಸರ್ಕಾರವನ್ನ ರಚಿಸೋದು ಕನ್ಫರ್ಮ್ ಆಗುತ್ತೆ. ಆದರೆ ಕೇವಲ ಎಡ್ಜ್ ನಲ್ಲಿ ಮಾತ್ರವಲ್ಲದೆ ಎಷ್ಟು ಸಾಧ್ಯವೋ ಅಷ್ಟು ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡಿ ಗೆಲ್ಲೋ ಗುರಿಯನ್ನ ಇರಿಸಿಕೊಂಡು ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಎರಡನೇ ಹಂತದ ವೋಟಿಂಗ್ ನಡೆಯುವ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಸಿದ್ಧತೆ ಮಾಡಿಕೊಂಡಿರೋ ಬಿಜೆಪಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾರನ್ನ ಅಖಾಡಕ್ಕೆ ಇಳಿಸ್ತಾ ಇದೆ. ಏಪ್ರಿಲ್ 26ರಂದು ಕೋಲ್ಕತಾದಲ್ಲಿ ಬೃಹತ್ ರ್ಯಾಲಿ ನಡೀತಾ ಇದ್ದು ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಇನ್ನೊಂದೆಡೆ ಅಮಿತ್ ಶಾ ಏಪ್ರಿಲ್ 27ರವರೆಗೆ ಬಂಗಾಳದಲ್ಲಿದ್ದು ನಂತರ ಪ್ರಮುಖ ಸಲಹೆ ಸೂಚನೆಗಳನ್ನ ನೀಡಿ ದೆಹಲಿಗೆ ವಾಪಸ್ಸಾಗೋ ಸಾಧ್ಯತೆ ಇದೆ. ಏಪ್ರಿಲ್ 29ಕ್ಕೆ ಎರಡನೇ ಹಂತದ ಮತದಾನ ಇದ್ದು 27ರಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಇದರ ನಂತರ ಹಾಗೂ ಈ ಗ್ಯಾಪ್ನಲ್ಲಿ ಮೈಕ್ರೋ ಲೆವೆಲ್ ಪ್ರಚಾರ ಹಾಗೂ ಸಭೆಗಳ ಕುರಿತು ಅಮಿತ್ ಶಾ ಸಲಹೆ ಸೂಚನೆಗಳನ್ನ ನೀಡೋ ಸಾಧ್ಯತೆ ಇದೆ. ಇದು RSS ಸ್ಟೈಲ್ ತಂತ್ರವಾಗಿದ್ದು ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಬ್ಬರ ಜೊತೆಗೆ ಸಂಪರ್ಕ ಬೆಳೆಸಿ ಗ್ರೌಂಡ್ ರಿಯಾಲಿಟಿಯನ್ನ ತಿಳಿದುಕೊಳ್ಳೋದರ ಜೊತೆಗೆ ಜನರಲ್ಲಿ ಪಕ್ಷದ ಕುರಿತಂತೆ ಭರವಸೆ ಮೂಡಿಸೋ ಕೆಲಸ ಆಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಒಟ್ನಲ್ಲಿ ಬಂಗಾಳದಲ್ಲಿ ಇಂಥವರೇ ಗೆಲ್ತಾರೆ ಅನ್ನೋದನ್ನ ಸದ್ಯದ ಮಟ್ಟಿಗೆ ನೇರವಾಗಿ ಹೇಳೋ ವಿಶ್ವಾಸ ಯಾರಲ್ಲೂ ಇಲ್ಲದೆ ಇದ್ರೂ ಯಾರೇ ಗೆದ್ರೂ ಅದಕ್ಕೆ ಸೂಕ್ತ ಕಾರಣಗಳೇನು ಅನ್ನೋದು ಕಾಣಿಸ್ತಾ ಇದೆ. ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಮೇ 4ರ ತನಕ ಕಾದು ನೋಡ್ಲೇಬೇಕು. ಆದ್ರೆ ನೆಕ್ ಟು ನೆಕ್ ಫೈಟ್ ನಲ್ಲಿ ಟಿಎಂಸಿ ಗೆದ್ದು ಬಿಡ್ತು ಅಂದ್ರೆ ಮುಂದಿನ 5 ವರ್ಷಗಳ ಕಾಲ ಅವರ ಸರ್ಕಾರ ಇರೋದಿಲ್ಲ, ಮಧ್ಯದಲ್ಲೇ ಉರುಳೋ ಸಾಧ್ಯತೆ ಇದೆ. ದೊಡ್ಡ ಅಂತರದಲ್ಲಿ ಗೆದ್ರೆ ಮಾತ್ರ ಸೇಫ್ ಎನ್ನಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.